58ನೇ ಜ್ಞಾನಪೀಠ ಪ್ರಶಸ್ತಿ ಘೋಷಿಸಿದೆ ಆಯ್ಕೆ ಸಮಿತಿ. ಖ್ಯಾತ ಉರ್ದು ಕವಿ ಗುಲ್ಜಾರ್ಗೆ ಜ್ಞಾನಪೀಠ ಪ್ರಶಸ್ತಿ ಒಲಿದು ಬಂದಿದೆ. ಹಾಗೆ ಸಂಗೀತ ವಿದ್ವಾಂಸರಾದ ರಾಮಭದ್ರಾಚಾರ್ಯರಿಗೂ ಜ್ಞಾನಪೀಠ ಪ್ರಶಸ್ತಿ ಒಲಿದು ಬಂದಿದೆ. ಪ್ರಶಾಂತ್, ಈ ಎರಡು ಆಯ್ಕೆಗಳ ಬಗ್ಗೆ ತುಂಬ ಅತ್ಯಂತ ಯೋಗ್ಯವಾದ ಆಯ್ಕೆಗಳು ಈ ಬಾರಿ. ಅಂದರೆ ತುಂಬ ವರ್ಸಟೈಲ್. ರಾಮಭದ್ರಾಚಾರ್ಯರು ಅವರ ಜನ್ಮದ 2 ತಿಂಗಳ ನಂತರ ಅವರಿಗೆ ಕುರುಡು ಅಂಧತ್ವ ಬಂತು. ಆಗಿನ ಕಾಲದಲ್ಲಿ ಇಷ್ಟೆಲ್ಲ ಟೆಕ್ನಾಲಜಿ ಇರಲಿಲ್ಲ. ಮೂಲತಃ ಗುಜರಾತ್ನವರು. ನಂತರ ಅವರು ನೋಡಿ, ಕಣ್ಣಿಲ್ಲದೆ 250 ಪುಸ್ತಕಗಳನ್ನು ಸಂಸ್ಕೃತ, ಹಿಂದಿ, ಅವಧಿ, ಮೈಥಿಲಿ ಅಂಥ ಒಂದು 25 ಲ್ಯಾಂಗ್ವೇಜ್ಗಳು ಬರ್ತಾವೆ ಅವ್ರಿಗೆ. ರಾಮಭದ್ರಾಚಾರ್ಯರು ಬ್ರಹ್ಮಸೂತ್ರದ ಮೇಲೂ ಕೂಡ ಪುಸ್ತಕಗಳನ್ನು ಬರೆದಿದ್ದಾರೆ. ರಾಮಭದ್ರಾಚಾರ್ಯರು ತುಂಬ ಅತ್ಯಂತ ಯೋಗ್ಯವಾದ ಆಯ್ಕೆ. ರಾಮ ಮಂದಿರದ ಸಂದರ್ಭದಲ್ಲಿ ಅಲಹಾಬಾದ್ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ವೇದಗಳಲ್ಲಿ ಮತ್ತು ಈ ನಂತರದ ಪುರಾಣಗಳಲ್ಲಿ ರಾಮನ ಜನ್ಮದ ಬಗ್ಗೆ ಏನು ಸಾಕ್ಷ್ಯಗಳಿವೆ, ತಥ್ಯಗಳಿವೆ ಅನ್ನೋದನ್ನು ಕೋರ್ಟ್ನಲ್ಲಿ ಹೋಗಿ ಹೇಳಿದವರು. ಸುಮಾರು 400+ ಸಾಕ್ಷಿಗಳನ್ನು ಕೊಟ್ಟಿದ್ದವರು. ಹೀಗಾಗಿ ರಾಮಭದ್ರಾಚಾರ್ಯರು ಇತ್ತೀಚೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೂಡ ಅವರ ಚಿತ್ರಕೂಟದ ತುಳಸಿ ಆಶ್ರಮಕ್ಕೆ ಹೋಗಿದ್ದರು. ತುಂಬ ಅತ್ಯಂತ ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ಜನಪ್ರಿಯ ಸಂತರೂ ಹೌದು ಮತ್ತು ಅತ್ಯಂತ ವಿದ್ವಾಂಸರು ಕೂಡ ಹೌದು. ಸಂಸ್ಕೃತ, ಹಿಂದಿ, ನಾನು ಹೇಳಿದೆ ಬೇರೆ ಬೇರೆ ಲ್ಯಾಂಗ್ವೇಜ್ಗಳಲ್ಲಿ. ಇನ್ನೊಂದು ಹೆಸರು ಅದಕ್ಕೆ ಸಂಪೂರ್ಣವಾಗಿ ತದ್ವಿರುದ್ಧ, ಉರ್ದು ಕವಿ ಗುಲ್ಜಾರ್. ಅತ್ಯಂತ ಯೋಗ್ಯ ಆಯ್ಕೆ. ಗುಲ್ಜಾರನ್ನು ಇಷ್ಟಪಡದ ಪ್ರಾಯಶಃ ಹಳೆಯ ತಲೆಮಾರು ಇರ್ಬೋದು, ನಮ್ಮ ತಲೆಮಾರು ಇರ್ಬೋದು. ಗುಲ್ಜಾರ್ ಸಂಪೂರ್ಣ ಸಿಂಗ್ ಕಾಲ್ರಾ, ಅವಿಭಜಿತ ಅಂದರೆ ಪಾಕಿಸ್ತಾನದ ಕಡೆಯಿಂದ ವಲಸೆ ಬಂದವರು. ಸಂಪೂರ್ಣ ಸಿಂಗ್ ಕಾಲ್ರಾ, ಗುಲ್ಜಾರ್ ಅವರ ಮಾಚಿಸ್ನ ಚಪ್ಪ ಚಪ್ಪ ಚರ್ಕ ಛಲೆ ಇರ್ಬೋದು, ಅವರ ಅನೇಕ ಪರಿಚಯ, ಆಂಧಿ ಅಂಥ ಸಿನಿಮಾಗಳನ್ನು ನಿರ್ಮಿಸಿದ್ದಿರ್ಬೋದು, ತ್ರಿವೇಣಿ ಅಂಥ ಒಂದು ಅತ್ಯಂತ ತ್ರಿಪದಿಯ ಒಂದು ಕಾದಂಬರಿಯನ್ನು ಗುಲ್ಜಾರ್ ಬರೆದಿದ್ದರು. ಅದಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನು ಕೊಡಲಾಯಿತು. ಈಸ್ ಅ ಗುಡ್ ಲಿರಿಸಿಸ್ಟ್, ಪೋಯಟ್ ಆ್ಯಂಡ್ ಫಿಲ್ಮ್ ಮೇಕರ್ ಆಲ್ಸೋ. ಅತ್ಯಂತ 2 ಯೋಗ್ಯವಾದ ಆಯ್ಕೆಗಳು ಈ ಬಾರಿ ಜ್ಞಾನಪೀಠದಲ್ಲಿ ಬಂದಿವೆ. ಪ್ರಸಿದ್ಧವೂ ಹೌದು, ಕ್ವಾಲಿಟಿನೂ ಹೌದು. ಇದೇ ಸುದ್ದಿಯೊಂದಿಗೆ ಇವತ್ತಿನ ಚರ್ಚೆ ಮುಗಿಸೋಣ. ಪ್ರಶಾಂತ್, ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.